ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಕೊಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಬೆಳಗಾವಿ ಜಿಲ್ಲಾ ವೈದ್ಯಕೀಯ ಸಂಘ ಇವತ್ತು ದತ್ತಿ ನಿಧಿ ಕಾರ್ಯಕ್ರಮ. ಆ ದತ್ತಿ ನಿಧಿ ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಿದವರು ನಮ್ಮೆಲ್ಲ ಸಾಹಿತಿಗಳು ಹಾಗೂ ದತ್ತಿದಾರರು. ಈ ದತ್ತಿ ನಿಧಿಯನ್ನ ಇಡಲಿಕ್ಕೆ ಪ್ರೇರಣೆ ಆದಂತವರು, ಈ ಎಲ್ಲಾ ದತ್ತಿದಾನಿಗಳಿಗೆ ಪ್ರೇರಣೆ ಆದಂತವರು ಕೂಡ ಆದರ್ಶ ವ್ಯಕ್ತಿಗಳು. ಅವರು ಈಗ ನಮ್ಮವರೇ ಆದಂತಹ ಶ್ರೀಮತಿ ಜಯಶ್ರೀ, ಶ್ರೀಮತಿ ಅಮಿತಾ ದೇಸಾಯಿಯವರು, ಶ್ರೀಮತಿ ಹೆಣ್ಣು ಸನ್ನೋಡಿಯವರು, ಶ್ರೀಮತಿ ಜ್ಯೋತಿ ಬದಾಮಿಯವರು, ವಿದ್ಯಾ ಕುಂದೇಕರವರು, ಶ್ರೀಮತಿ ಇಂದಿರಾ ಮುಖ್ಯವೆಲ್ಲರವರು, ಶ್ರೀಮತಿ ಪ್ರಭಾ ಪಾಟೀಲ್ ಅವರು, ಶ್ರೀಮತಿ ಸುಧಾ ಪಾಟೀಲ್ ಅವರು. ನಾನು ಯಾಕೆ ಬರೆದು ಹೆಸರಷ್ಟೇ ಉಳಿದಿದೆ ಅಂತಂದ್ರೆ, ಇವರು ಇತ್ತ ಅವರ ಬೇರೆಯವ್ರಿಗೆ ಎದುರು ಸಾಕತ್ತಾರೆ. ಅವ್ರಿಗೆ ಬೆದರಿಕೆ ಕರಿಬೋದು. ಮೊನ್ನೆ ACP ಅಡಿಷನಲ್ ACPಗೆ ಹೊಡೆ ಕೊಟ್ಟಿದ್ರು ಅವರು. ಇನ್ನು ಅವ್ರಿಗೇನು ಯಾರು ಬೆದರಿಕೆ ಹಾಕ್ತಾರೆ ಅವರು? ನನಗೆ ಅರ್ಥನ ಆಗೋಲ್ಲ. ಅವ್ರು ಬೆದರಿಕೆ ಹಾಕ್ತಾರೆ ಅಂದರೆ ಸಿದ್ದರಾಮಯ್ಯನ ಎದುರಿಸ್ತಾರೆ. ಅವ್ರು ಬೆದರಿಕೆ ಯಾರು ಹಾಕಿದ್ರು ಬಿಡೋದಿಲ್ಲ ಅವ್ರಿಗೆ. ಮತ್ತು ಅವ್ರು ಕರೆಸಿ ಹೊಡೆದ್ರು ಅವರು ಯಾರು ಬೆದರಿಕೆ ಹಾಕಿದವ್ರಿಗೆ. ಅದ್ರಾಗೇನು ಅರ್ಥನೇ ಇಲ್ಲ ಅದಕ್ಕೆ. ಜಡ್ ಕೆಡಿಗೆ ಬೇಕಾದ್ರೆ ಕೇಂದ್ರ ಸರ್ಕಾರ ಜಡ್ ಕೆಡಿಗೆ ತೋಳಿ ಸೆಕ್ಯೂರಿಟಿ ಯಾರು ಬೇಡ ಅಂತ. ಜಡ್ ಕೆಡಿಗೆ ಸೆಕ್ಯೂರಿಟಿ ಬೇಕಾದ್ರೆ ತೋಳಿ. ಅದು ಮುಖ್ಯಮಂತ್ರಿ ಇದ್ದೇ ಇರ್ತದೆ. ಅದು ಅವ್ರು ಬಿಟ್ಟಿದ್ದು, ಅವರಿಬ್ಬರು ಮಧ್ಯದಲ್ಲಿದೆ. ಅವರು ಬಿಟ್ಟಿದ್ದ ವಿಚಾರ. ಅದನ್ನು ನಾ ಜಗದೀಶ್ ಶೆಟ್ಟರ್ ಕೈ ಹಾಕಿ ಅದ್ರಾಗ ಹಾಕ್ಬೇಕು. ಅವ್ರಿಗೆ ಅವ್ರ ಹಣೆ ಬರ, ಅವ್ರು ರಾಜ್ಯಕ್ಕೂ ಕೊಡ್ತಾರೋ ಇವ್ರು ಕೊಡ್ತಾರೋ ಅವ್ರ ಹಣೆ ಬರ. ಅದು ತೊಗೊಂಡು ನಾವು ಏನು ಮಾಡ್ಬೇಕು ನನಗೆ ಗೊತ್ತಿಲ್ಲ. ಓಕೆ, ಸಿದ್ದರಾಮಯ್ಯ ಕೇಳ್ತಾರೆ ನೋಡಿ, ನಾವು ಹೇಳಿದ್ದಕ್ಕಾಯ್ತು, ನಾವು ಮಾಡಿದ್ವಿ ಇಲ್ಲಿ. ಆಯ್ತಪ್ಪ, ನೀವೇನು ಮಾಡಿದ್ರಿ? 2013 ಅದನ್ನು ಅಪಾಯಿಂಟ್ ಮಾಡಿ ಒಂದು ವರ್ಷ ರಿಪೋರ್ಟ್ ರೆಡಿ ಆದರೆ ಅದನ್ನು ಪ್ರೆಸೆಂಟ್ ಮಾಡಲಿಲ್ಲ ನೀವು. ಅದರಲ್ಲಿ ರಾಜಕಾರಣ ಮಾಡೋದು ಬಿಟ್ಟರೆ ಮತ್ತೇನು ನೀವು ಮಾಡಲೇ ಇಲ್ಲ. ಅದು ಅಂಕಿ ಸಂಖ್ಯೆ ಸರಿ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ನಾವು ಹೇಳಿದ್ದು ವರದಿನ ರಿಜೆಕ್ಟ್ ಮಾಡ್ರಿ ಅಂತ ಹೇಳಿಲ್ಲ. ನಾವು ಸಿದ್ದರಾಮಯ್ಯ ವರದಿ ಕೊಟ್ಟಿದ್ದನ್ನ ಏನಂದರೆ ಸೈಂಟಿಫಿಕ್ ಆಗಿ ಆಗಿಲ್ಲ, ಅಂದರೆ ಸರಿಯಾದ ನಿರ್ಧಾರ ಕೈಗೂ ಸರಿಯಾದ ಸರ್ವೆ ಮಾಡ್ರಿ ಅಂತ ಹೇಳ್ತೀವಿ. ಅದು ಮಾಡಲಿಕ್ಕೆ ತಯಾರಿಲ್ಲ. ಸುಮ್ಮನೆ ವಿನಾಕಾರಣ ಆಪಾದನೆ ಮಾಡುವಂಥದ್ದು ನಡೀತದೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ನೋಡಿದೆ ನಾನು. 500 ಕೋಟಿನ ಎಷ್ಟೋ ಹಣ ಇಟ್ಟಿದ್ದಾರೆ, ಅದು ಸಾಲುವುದಿಲ್ಲ ಸರ್ವೆ ಮಾಡಲಿಕ್ಕೆ ಅಂತೇಳಿ. ಇಲ್ಲ, ಸಣ್ಣ ಪುಟ್ಟ ಸರ್ಕಾರ ನಡೆಸಿದಂಥವ್ರು ನೀವೆಲ್ಲರೂ ಕ್ಯಾಬಿನೆಟ್ ಮಿನಿಸ್ಟರ್ ಕೆಲಸ ಮಾಡಿದಂಥವ್ರು ಒಂದು ಸಲ ಹಣ ನಿಗದಿ ಮಾಡಿದ ಮೇಲೆ ಅದು ಸಾಲುವುದಿಲ್ಲ ಅಂತಂದರೆ ಇದು ಕಂಟಿನ್ಯೂಸ್ ವರ್ಕ್, ಇವು ಕಂಟಿನ್ಯೂಸ್ ಇರ್ತಾವೆ. ಇವು ಅದಕ್ಕೆ ಮತ್ತೊಂದು 200 ಕೋಟಿ ಖರ್ಚು ಮಾಡಿದ್ರೆ ಎಡಿಷನಲ್ ಬಜೆಟ್ ಕೊಡ್ತಾರೆ. 500 ಕೋಟಿ ಸಾಲುವುದಿಲ್ಲ ರೀ ಅಂಥೇಳಿ ಅದನ್ನು ಸದ್ಯಕ್ಕೆ ನೀವು ಇದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳುವಂಥದ್ದು ಏನಿದೆ ಟೀಕೆ ಮಾಡೋದು ಇದು ಸರಿಯಲ್ಲ ಅಂತ ಹೇಳ್ತೀನಿ. ಜಾತಿ ಗಣತಿ ಮಾಡುವಂಥದ್ದು ಮತ್ತೇನು ಎಲ್ಲ ಕಡೆಯೂ ಇದ್ರ ಬಗ್ಗೆ ಚರ್ಚೆ ಆಗ್ತದೆ. ಈಗೇನು ಸೆನ್ಸಸ್ ಮಾಡಬೇಕು. ಸೆನ್ಸಸ್ 2011 ಆದಮೇಲೆ ಮತ್ತೆ ಸೆನ್ಸಸ್ ಆಗಿದೆ. 2011 ನಂತರ ಸೆನ್ಸಸ್ ಆಗಿಲ್ಲ. ಈಗ 2020 ಸೆನ್ಸಸ್ ಮಾಡ್ತೀವಿ ಅಂದಾಗ ಹೇಗಾದರೂ ಸೆನ್ಸಸ್ ಮಾಡುವಂಥ ಪ್ರೊಸೆಸ್ ನಡೀತದೆ. ಆ ಪ್ರೊಸೆಸ್ ನಡೆದಾಗ ಅವಾಗೇನಾದರೂ ಕೇವಲ ಕುಟುಂಬದ ಸದಸ್ಯರು, ಜಾಬ್ ಮತ್ತು ಸಮಾಜ ಇಷ್ಟೆಲ್ಲ ತಗೋತಿದ್ರು. ಈ ಸಲ ಈ ಡಿಟೇಲ್ ಅವರು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಎಲ್ಲವನ್ನೂ ಸಹಿತ ಡಿಟೇಲ್ ಆದಂಥ
ಜಾತಿ ಒಂದು ಸೆನ್ಸಸ್ಸು ಮತ್ತು ಇನ್ನೊಂದು ಜಾತಿ ಗಣತಿ ಅದನ್ನು ಮಾಡೋದ್ರ ಮುಖಾಂತರ ಬಹುಶಃ ಎಲ್ಲ ಡಿಮಾಂಡ್ಸು ಫುಲ್ಫಿಲ್ ಆಗ್ತಾವೆ. ಯಾರ್ಯಾರು ಯಾವ ಸಮಾಜದವ್ರು ಅದಾರ, ಯಾವ ಧರ್ಮದವ್ರು ಅದಾರ ದೇಶದಲ್ಲಿ, ಯಾವ ಹಿಂದುಳಿದ ವರ್ಗದವ್ರು ಇದ್ದಾರೆ, ಎಲ್ಲವೂ ಸಹಿತ ಹೊರಗೆ ಬರ್ತದೆ. ಆ ಹಿನ್ನೆಲೆಯಲ್ಲಿ ಒಂದು ಮೋದಿಜಿಯವರು ಒಳ್ಳೆಯ ನಿರ್ಧಾರ ಕೈಗೊಂಡಿದ್ದಾರೆ. ಈ ಜಾತಿ ಗಣತಿ ಮಾಡುವಂಥದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರ ನಿರ್ಧಾರ ಮಾಡೋದಕ್ಕೆ ನಾವು ಅದಕ್ಕೆ ಮೋದಿಜಿಯವರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇವೆ. ಇದರ ಮುಖಾಂತರ ಒಂದು ಇಡೀ ದೇಶದ ಒಂದು ವ್ಯವಸ್ಥೆಯಲ್ಲಿ ಭಾಳಷ್ಟು ಬದಲಾವಣೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.